ಈ ಪಾರ್ವತಿ ಹತ್ರ ಇವತ್ತು ಕೊಡೋ ಬಡ್ಡಿನ ನಾಳೆ ಕೊಡ್ತೀನಿ ಅಂತ ಹೇಳೋಕ್ಕಾಗದೆ ಧೈರ್ಯ ಇಲ್ಲದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವೆ. ನಾನು ಆರಿಸಿರೋ ಹುಡುಗಿ ನನ್ನ ಮುಂದೆನೆ ನಿಂತ್ಕೊಂಡು ನನ್ನ ಮಗನ್ನೇ ಮದುವೆ ಆಗಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಏಟ ಧೈರ್ಯ ನಿನಗೆ? ಹಾ, ನೋಡ ಇಲ್ಲ ನನ್ನ ಮಗನ. ಏನೇ ಕಮ್ಮಿ ಆಗಿದೆ ಅವನ್ಗೆ? ಏನ್ ಕಮ್ಮಿ ಆಗಿದೆ ಅವನ್ಗೆ? ತಪ್ಪು ತಿಳ್ಕೊಬೇಡಿಮ್ಮ, ನಾನು ನಿಮ್ಮ ಮಗನ ಬಗ್ಗೆ ಕೆಡ್ದಾಗ ಹೇಳ್ತಿಲ್ಲ. ನನ್ನ ಕನ್ಸನ್ ನನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಏಯ್, ಏನೇ ಕನ್ಸು? ಏನ್ ಕನ್ಸು? ತಿರ್ಬೋಕಿ ಕನ್ಸು. ನಿನ್ನ ತಿರುಬೋಕಿ ಕನಸ್ನ ಮದುವೆ ಆದ್ಮ್ಯಾಕು ಕಾಣಬಹುದು. ಕನಸ್ ಕಾಣಕ್ಕೆ ಮದುವೆ ಆದ್ರೇನು ಆಗದೆ ಇದ್ರೇನು, ಮದುವೆ ಆದ್ಮ್ಯಾಕು ನಿನ್ನ ಕನಸನ್ನ ಕಾಣಬಹುದು. ನಾನ್ ದೊಡ್ಡ ಬಿಸ್ನೆಸ್ ವುಮನ್ ಆಗ್ಬೇಕು. ಬಿಸಿನೆಸ್ಸು ಮಾಡು, ಯಾರು ಬೇಡ ಅಂದೋರು? ಮದುವೆ ಆದ್ಮ್ಯಾಕು ಮಾಡು. ಈಗ ನಾ ಮಾಡ್ತಿಲ್ದೆ? ನನ್ನ ಗಂಡ ನನ್ ಬಿಟ್ಟು ಓಡ್ ಹೊಂಟೋದ್ರು ಬಿಸಿನೆಸ್. ಹಂಗೆಯ ನೀನು ಮದುವೆ ಆದ್ಮ್ಯಾಕು ಮಾಡು ಬಿಸಿನೆಸ್. ಉರ್ಸಿ, ನಿನ್ನ ಹೆಂಡ್ರು ಅದೇನೋ ಬಿಸಿನೆಸ್ ಮಾಡ್ತಾರಂತೆ, ಬಿಸಿನೆಸ್. ನೀನು ಮದುವೆ ಆದ್ಮ್ಯಾಕು ಅವಳಿಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್. ಸರಿಯಾ? ಮದ್ವೆ ಆದ್ಮೇಲೆ ನಾನ್ ಕೆಲ್ಸ ಮಾಡೋದು ಇಷ್ಟ ಇಲ್ಲ ಅಂತ ನೀವೇ ಹೇಳಿದ್ದೀರ ಅಲ್ವಾ? ದಯವಿಟ್ಟು ನನ್ ಮಾತ್ ಕೇಳಿ. ನಾನ್ ನಿಮ್ಗೆ ಯಾವ ರೀತಿಲೂ ತಕ್ಕನಾದ ಸೊಸೆ ಅಲ್ಲ. ನಿಮ್ ದಾರಿನೇ ಬೇರೆ, ನನ್ ದಾರಿನೇ ಬೇರೆ. ನಿಮಗೆ ನನಗಿಂತ ಒಳ್ಳೆ ಸೊಸೆ ಸಿಗ್ತಾಳೆ ಅಮ್ಮ. ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಲೇ ಅಮ್ಮಿ, ನೀ ಹೇಳಕ್ ಮುಂಚೆಯೇ ನಿನಗೆ ಈ ಮದುವೆ ಬೇಡ ಅಂತ ನಂಗೆ ಚಂದಾಗಿ ಗೊತ್ತಿತ್ತು. ಆದ್ರೆ ಈ ಮದುವೆ ನಂಗೆ ಬೇಕು, ನನ್ನ ಮಗ ಪುರ್ಸಿಗ್ಬೇಕು. ನೀನು ನನ್ನ ಮನೆ ಸೊಸೆ ಆಗ್ಬೇಕು ಅಂತಲೇ ನಿಮ್ಮಪ್ಪನಿಗೆ ರಾಸಿ ರಾಸಿ ಎಣಿಸಿವ್ನಿ ದುಡ್ಡು ದುಡ್ಡ. ಅಲ್ಲ ಅಮ್ಮು, 100 ಪೆನ್ ಡ್ರೈವ್ ಇದೆ ಅಂದೆ, ಇಲ್ಲಿ ನೋಡಿದ್ರೆ ಇಷ್ಟೇ ಇದೆ. ಅದು ಬಾಯಿ ಮಾತು ಕೇಳಿದೆ ಅಮ್ಮ, ನನ್ನ ಹತ್ರ ಇರೋದಿಷ್ಟೇ. ಇದ್ರಲ್ಲಿ ಏನ್ ಬೇಕಂತೆ? ನನಗೇನಮ್ಮ ಗೊತ್ತು. ಈಗ ಹನುಮಂತನ್ಗೆ ಸಂಜೀವನಿ ತಗೊಮ್ಮ ಅಂತ ಹೇಳಿದ್ರು. ಹನುಮಂತನ್ಗೆ ಗೊತ್ತಿತ್ತಾ ಸಂಜೀವನಿ ಯಾವ್ದು ಅಂತ? ಅದಕ್ಕೆ ಅವ್ನು ಏನ್ ಮಾಡ್ದ ಹೇಳು? ಇಡೀ ಪರ್ವತಾನೆ ಹೊತ್ಕೊಂಬಂದ್ ಕೊಟ್ಟ. ಈಗ ನಾನು ಅಷ್ಟೇ ಈ ಬಾಕ್ಸ್ ನೆತ್ಕೊಂಡು ಮೂರ್ತಿ ಕೊಡ್ತೀನಿ. ನನ್ಗಿದೆಲ್ಲ ಏನೇ ಗೊತ್ತು? ಎಲ್ಲ ತಗೊಂಡು ಮೂರ್ತಿಗೆ ತೋರ್ಸೋದಷ್ಟೇ. ಅಮ್ಮ, ಅದರಲ್ಲಿ ಆಫೀಸ್ ವರ್ಕ್ ರಿಲೇಟೆಡ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಯಾಕೆ ತೋರ್ಸೋದು ಅಂತ. ಅಮ್ಮು, ಆಫೀಸಿಗೆ ಸಂಬಂಧಪಟ್ಟಿದ್ದು ಮೂರ್ತಿ ಗೊತ್ತಿರಲ್ವಾ? ನಿಮ್ಮ ಅಪ್ಪ ಮತ್ತೆ ಮೂರ್ತಿ ಮಾತಾಡ್ಕೊಂತಾನೆ ಆಫೀಸ್ ನಿರ್ಧಾರಗಳು ತಗೊಳ್ಳೋದು. ಅಮ್ಮ, ಆಫೀಸ್ದೇ ಅಲ್ಲ, ಪರ್ಸ್ನಲ್ದು ಏನೇನೋ ಇರುತ್ತೆ, ಅದೆಲ್ಲ ಮೂರ್ತಿ ಅಂಕಲ್ ಮುಂದೆ ಪ್ರದರ್ಶನ ಮಾಡೋಕ್ಕಾಗತ್ತಾ? ಅಮ್ಮು, ಮೊದಲನೇದಾಗಿ ಮೂರ್ತಿಗೆ ನಿನ್ ಮೇಲೆ ಸಂಶಯ ಬರಬಾರ್ದಾಗಿತ್ತು. ಈಗ ಸಂಶಯ ಬಂದಿದೆ ಅಂದ್ಮೇಲೆ ನಮ್ಮ ಮಧ್ಯೆ ಮಾನ ಮರ್ಯಾದೆ ಅಂತೆಲ್ಲ ನೋಡ್ಬಾರ್ದಮ್ಮ. ನೋಡಮ್ಮು, ಮೊದಲು ಸಂಶಯ ಬಗೆಹರಿಸ್ಬೇಕು. ಈಗ ನನ್ನ ಜೊತೆ ಸುಮ್ಮನೆ ವಾದ ಮಾಡ್ಬೇಡ, ಬಾ. ಇಷ್ಟೇ ಪೆನ್ ಡ್ರೈವ್ ಇರೋದು?
ಇಷ್ಟೇ, ನನ್ನ ಕತೆ ಮುಗೀತು. ಸ್ಯಾಂಡಿ ಜೈಲ್ಗೆ ಹೋಗಿ ರಾಜ್ ಮನೆಗೆ ವಾಪಸ್ ಬರ್ತಾನೆ. ಇನ್ನು ಮುಂದೆ ಅವನು ರಾಜ್ ಹೋಗಿ ರಾಜ ಆಗ್ತಾನೆ. ಅಷ್ಟೇ ನನ್ನ ಕತೆ. ಏ ಎಣ್ಣೆ, ನಂಗಿರೋ ಟೇಟಸ್ಗೆ ನನ್ನ ಮಗ ಪುರ್ಸಿನೇ ಮದುವೆ ಆಯ್ತೀನಿ ಅಂತ ನಾನು ಮನೆ ಮುಂದೆ ಕ್ಯೂ ನಿಂತವ್ರೆ. ಆ ಹೆಣ್ಣೈಕ್ಳು ಅಪ್ಪ ಅಮ್ಮ ಎಲ್ಲ ವರದಕ್ಷಿಣೆ ಕೊಡಕ್ ತಯಾರಾಗವ್ರೆ. ಆದ್ರೆ ನೀನೇ ನನ್ನ ಮನೆ ಸೊಸೆ ಆಗ್ಬೇಕು ಅಂತ ನಿಮ್ಮಪ್ಪ ಮಹೇಶಂಗೆ ವಧು ದಕ್ಷಿಣೆ ಕೊಟ್ಟಿವ್. ನೀವು ವಧು ದಕ್ಷಿಣೆಯ ಏಯ್, ಏನ್ ಕಣ್ಣು ಬಾಯಿ ಅಂಕಿಸ್ಕೊಂಡ್ ನಿಂತಿದ್ಯಾ? ದುಡ್ಡು ಕೊಟ್ಟಿವ್ ನಿಮ್ಮಪ್ಪಂಗ್ ನಾನು. ದುಡ್ಡು ಅಂದ್ರೆ ಲಕ್ಷ್ಮಿ. ಈ ಪಾರ್ವತಿ ಆ ಲಕ್ಷ್ಮವ್ವನ್ಗೆ ಶಾನೆ ರೆಸ್ಪೆಕ್ಟ್ ಕೊಡ್ತಾಳೆ, ತಿಳಿತಲ್ಲ? ಈಗ ಕಾಲ್ ಹಿಂದೆ ತೆಗಿಯ ಮಾತೇ ಇಲ್ಲ. ಇಷ್ಟಕ್ಕೂವೆ ನೀರ ಹುಟ್ಟಿಗೆ ಈ ಮಕ್ಕಕ್ಕೆ ನನ್ ಮಗನ್ಗಿಂತ ಗಂಡ್ ಸಿಗ್ತಾನೇನೆ? ಅದ್ ಯಾವನ್ ಸಿಗ್ತಾನೆ, ಎಲ್ ಸಿಗ್ತಾನೆ? ಏಯ್, ಇನ್ನ ನಾನೇ ನಿನಗ ಉಪಕಾರ ಮಾಡ್ತೀವಿ. ಗೆಪ್ತಿ ಮಡಿಕ ಶಾನೆ ಆಟ ಗಿಟ ಆಡ್ದು ಪಾನ ಕತ್ತರಿಸ್ಬಿಡ್ತೀನಿ. ಈ ಮದ್ವೆನ ಯಾರಿಗೂ ಒಳ್ಳೇದಾಗಲ್ಲ ತಿಳ್ಕೊಳ್ಳಿ. ಈ ಮದ್ವೆಯಿಂದ ಯಾರಿಗ ಒಳ್ಳೇದಾಯ್ತದೋ ಬಿಡ್ತದೋ ನನಗ್ ಗೊತ್ತಿಲ್ಲ. ಆದ್ರೆ ಈ ಮದ್ವೆ ಆಗ್ಲಿಲ್ಲ ಅಂತ ಮಡಿಕೋ, ನಿಮ್ಮವ್ವನ್ಗಂತೂ ಒಳ್ಳೇದಾಗತ್ತಿಲ್ಲ. ಈ ನಿನ್ ಕಣ್ಣಾಗೆ, ಈ ನಿನ್ ಮಕದಾಗೈತಲ್ಲ ಭಯ, ಆ ಭಯ ಈ ಪಾರ್ವತಿ ಮ್ಯಾಕೆ ಹಂಗೇ ಇರ್ಲಿ. ಈಗ ಯೋಚನೆ ಮಾಡ್ಬೇಕಾಗಿರೋದು ನಾನಲ್ಲ ಕಣಮಿ, ನೀನು. ಬಿಜಿನೇಸ್ ಮಾಡೋ ಬುದ್ಧವಂತೆ ಅಲ್ವಾ ನೀನು? ನಿಮ್ಮಪ್ಪ ಮಹೇಶ ನನ್ನ ಕೈಯಾಗವನೆ. ನಿಮ್ಮಮ್ಮ ರೇವತಿ ಮಹೇಶನ್ ಕೈಗಾವಳೆ. ನಿಮ್ಮಮ್ಮ ಸಂದಕ್ಕಿರ್ಬೇಕು ಅಂದ್ರೆ ನೀನು ಈ ಮದುವೆನ ಆಗ್ಲೇಬೇಕು. ಈ ಮದುವೆಯಿಂದ ನೀನೇನಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಂತ ಅನ್ಕೋ, ನಿಮ್ಮವ್ವ ರೇವತಿ ಜೀವನನ ನರ್ಕ ಮಾಡ್ಬಿಡ್ತೀನಿ. ಕನ್ನಡ ಮಾತಾಡ್ತೀನಿ, ಆದ್ರೆ ಬರೆಯಕ್ ಓದಾಡ್ತೀನಿ. ಕನಿಷ್ಠ ನೀನು ಟ್ರೈ ಆದ್ರೂ ಮಾಡ್ತಾ ಇದೆಯಲ್ಲ, ಶಬಾಷ್. ಪೆಂಡಾಲ್ ಪೇ ಪೇ ದೀರ್ಘ ಒತ್ತು ಡಾಲ್. ಅಲ್ಲ ಬ್ರೋ, ನೀನ್ ಇಂಗ್ಲಿಷ್ ಮೀಡಿಯಮ್ಮ? ಕನ್ನಡ ಮೀಡಿಯಂ ಬ್ರೋ.
ಆರಾಧ್ನವ್ರೆ ವಾಟ್ ಹ್ಯಾಪನ್? ಆರಾಧ್ನವ್ರೆ ಏನಾಯ್ತು? ಮುಗೀತು, ಇಲ್ಲಿ ಎಲ್ಲ ಮುಗ್ದೋಯ್ತು. ನನ್ ಕನಸೆಲ್ಲ ನಾಶ ಆಗೋಯ್ತು. ಈ ತರ ಈ ಸಿಚುವೇಶನ್ ನಲ್ಲಿ ತಾಳಿ ಕಟ್ಸ್ಕೊಂಡ್ ಸಾಯೋದಾಗಿದ್ರೆ ಇಷ್ಟು ವರ್ಷ ಕನ್ಸು ಕನ್ಸು ಅಂತ ಕನ್ವರ್ಸ್ಕೊಂಡ್ ಬದುಕ್ಬೇಕಾಗಿತ್ತ? ಏನೇ ಬಂದ್ರೆ ನಮ್ಗೆ ನಡಿಬೇಕಾಗಿತ್ತ? ನಾನ್ ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು. ಇದೆಲ್ಲ ನಿಮಗ್ ಅರ್ಥ ಆಗುತ್ತೇನ್ರಿ? ಮದ್ವೆ ಮಾಡಿಸ್ತೀನಿ ಅಂತ ಕುಣಿತಿದ್ದೀರಲ್ಲ, ಹೋಗಿ ಯಾವ್ದಾದ್ರು ತಿಥಿ ಮಾಡಿಸ್ಬಿಡಿ. ಆರಾಧನವ್ರೆ ಕಾಮ್ ಡೌನ್. ಯಾರಾದ್ರು ಕೇಳಿಸ್ಕೊಂಡ್ರೆ ಜನ ಸೇರ್ಕೊಳ್ತಾರೆ. ನೀವು ಮದುವೆ ಆಗಿ ಇಷ್ಟೊಂದು ಯಾಕೆ ಕಳ್ತಿದ್ದೀರಾ? ಮದುವೆ ಆದ್ರೆ ಎಲ್ಲ ಸರಿ ಹೋಗ್ಬೋದಲ್ವಾ? ಎಷ್ಟೋ ಜನ ಮದುವೆ ಬೇಡ ಬೇಡ ಅಂತಾನೆ ಮದುವೆ ಆಗ್ತಾರೆ, ಆಮೇಲೆ ಹ್ಯಾಪಿ ಆಗಿರ್ತಾರೆ. ಎಷ್ಟು ಜನ ಹ್ಯಾಪಿ ಆಗಿರೋದನ್ನ ನೋಡಿದೀರಾ ಮಿಸ್ಟರ್? ಇದು ನನ್ ಮದ್ವೆ ಅಲ್ಲ ಕಣ್ರಿ, ನನ್ ಮರಣ ತಂಡನೆ. ನಾನ್ ಹುಟ್ಟಿರೋದೇ ಒಂದ್ ಪಾಪ ಆಗಿರೋದ್ರಿಂದ ಎಲ್ರೂ ಸೇರಿ ಕೊಡ್ತಿರೋ ಶಿಕ್ಷೆ ಇದು. ನಾನ್ ಮದ್ವೆ ಆಗ್ತೇನೆ. ನನ್ನ ಆಸೆ, ನನ್ನ ಕನ್ಸುಗಳನ್ನ ಕೊಂದ್ಕೊಂಡು ಮದ್ವೆ ಆಗ್ತೀನಿ. ನನ್ನ ಮದ್ವೆಯಿಂದ ಒಬ್ರಿಗೆ ಬಿಸ್ನೆಸ್ ಸಿಕ್ಕಿದೆ, ಇನ್ನೊಬ್ರಿಗೆ ದುಡ್ಡು ಸಿಕ್ಕಿದೆ, ಮತ್ತೊಬ್ರಿಗೆ ನೆಮ್ಮದಿ ಸಿಕ್ಕಿದೆ, ಮಗದೊಬ್ರಿಗೆ ಸೊಸೆ ಸಿಗ್ತಾಳೆ, ಇನ್ಯಾರಿಗೋ ಹೆಂಡತಿ ಸಿಗ್ತಾಳೆ. ಒಟ್ನಲ್ಲಿ ಎಲ್ರಿಗೂ ಲಾಭ ಇದೆ. ಎಲ್ರಿಗೂ ಲಾಭ ಇರೋದನ್ನ ನಾನೇ ಬೇಡ ಅನ್ಲಿ? ಹೇಗಿದ್ರು ನನ್ನ ಜೀವನ ಇಷ್ಟೆ. ನಾನು ಹುಟ್ಟಿರೋದೇ ಈ ತರ ಸಾಯ್ಬೇಕು ಅಂತ. ಹಾಗಿರುವಾಗ ನನ್ನ ಮದ್ವೆಯಿಂದ ಎಲ್ರಿಗೂ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನಾನು ಮದ್ವೆ ಆಗ್ತೀನಿ. ಆರಾಧನವ್ರೆ, ಮತ್ಯಾವತ್ತೂ ನನ್ನ ಹೆಸರು ಕರಿಬೇಡಿ. ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನನಗೆ. ನೀವು ದುಡ್ಡು ಎಣಿಸಿರಿ. ನೋಡಿ ಮೂರ್ತಿ, ನಾನು ಅವಳ ರೂಮಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ಇಷ್ಟೇ ಪೆನ್ ಡ್ರೈವ್ ಇರೋದು. ನಂಗಂತೂ ಇದ್ರ ತಲೆ ಬುಡ ಅರ್ಥ ಆಗಲ್ಲ. ಅದೇನಂತ ನೀವೇ ಹುಡುಕಿ. ಪಾಪ ಅವಳದು ಅದೇನೋ ಪರ್ಸನಲ್ ಎಲ್ಲ ಇದೆಯಂತೆ. ನಾನು ಅದ್ ಯಾವ್ದು ಬಿಡದೆ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಎಲ್ಲ ಇಲ್ಲೇ ನಿರ್ಧಾರ ಆಗೋಗ್ಲಿ. ಮೂರ್ತಿ ಅಂಕಲ್, ನಿಮಗೇನ್ ಬೇಕು ಅಂತ ಹೇಳಿ, ನಾನೇ ತೆಗೆದುಕೊಡ್ತೀನಿ. ನನ್ನ ಕಣ್ಣೆದ್ರಿಗೆ ಬೆಳೆದಿರೋ ಹುಡುಗಿ ನೀನು. ನನ್ನ ಹತ್ರ ಏನಕ್ಕೆ ಸಂಕೋಚ? ನನಗೇನು ಬೇಕೋ ನಾನು ತಗೋತೀನಿ. ಅಷ್ಟೇ ಬಿಡು ಅಮ್ಮು. ಆಗ್ಲೇ ಹೇಳಿದ್ಯಲ್ಲ, ಯಾಕೆ ಅದನ್ನೇ ಮತ್ತೆ ಪದೇ ಪದೇ ಹೇಳ್ತಾ ಇದ್ಯಾ? ಅವ್ರಿಗೆ ಅದೇನ್ ಬೇಕು ಹುಡುಕಾಡ್ಲಿ ಬಿಡು. ಒಂದು ಲ್ಯಾಪ್ಟಾಪ್ ಸಿಗ್ಬೋದಾ?
ಹೋಗವು ಅದನ್ನು ಒಂದು ತಂದ್ಕೊಟ್ಬಿಡು. ಅಯ್ಯೋ, ಇದ್ರಲ್ಲೆಲ್ಲ ಖಾಲಿನೇ ಇದೆಯಲ್ಲೇ. ನೀನ್ ನೋಡಿದ್ರೆ ಏನೋ ಪರ್ಸನಲ್ ಇದೆ ಅಂದೆ. ಅದು ಪರ್ಸ್ನಲ್ ಇದೆ ಅಂತಲ್ಲ ಅಮ್ಮ, ಇರತ್ತೆ ಅಂತ. ಪೆನ್ ಡ್ರೈವ್ ಅಲ್ವಾ, ಒಂದೊಂದ್ಸತಿ ಕಾಪಿ ಮಾಡ್ಕೊಂಡಿರೋದು ಹಾಗೆ ಉಳ್ಕೊಂಡಿರತ್ತೆ. ಏನ್ ಮೂರ್ತಿ ಅಂಕಲ್, ಏನಾದ್ರೂ ಉಳ್ಕೊಂಡಿದ್ಯಾ? ಮೂರ್ತಿ, ನಿಮಗ್ ಬೇಕಾಗಿರೋದೇನಾದ್ರೂ ಸಿಕ್ತಾ? ಅಕ್ಕ ಕೂತ್ಕೊಳ್ಳಿ. ಅಕ್ಕ ಅದೇನೋ ಮಾತಾಡ್ಬೇಕು ಅಂದಿಲ್ಲ, ಮಾತಾಡ್ದ? ಮಾತಾಡಾಯ್ತು. ಲೇ ಟೀ ಮಾಡೆ ಬೇಗ. ಏಯ್ ಈಟತ್ತಂಗೆ ಯಾವಳ ಟೀ ಕುಡಿತಾಳೆ? ಕುಡಿದ್ರೆ ಕಳ್ಗಚ್ಚು ಕುಡ್ದಂಗೆ ಇರ್ತದೆ. ನಾನಂತೂ ನಾನು ಸಾಲ ಕೊಟ್ಟವ್ರ ಮನೆಯಾಗೆ ಕುಡಿಯಕ್ಕಿಲ್ಲ, ಇನ್ನಿಲ್ಲಿ ಕುಡಿತೀನ? ಯಾಕಕ್ಕ ಹಂಗಿದೀಯಾ? ನನ್ನ ಹೆಂಡತಿ ಮಗಳೇನಾದ್ರೂ ಕಿರಿಕ್ ತಗದ್ಲಾ? ಈಗೇನ್ ಮದುವೆ ಫಿಕ್ಸ್ ಆಯ್ತಲ್ಲ, ಈಗಿಂತ ಮಾತಾಡೋದಂತೆ? ಬರ್ಲಿ ಇವತ್ತವಳು. ಲೇ ನಿನ್ನ ಮಗಳು ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವಳಿಗೆ. ಲೇ ಮಹೇಶ, ಹಂಗೆಲ್ಲಾರ ಮಾಡ್ಗಿಡ್ಬಿಟ್ಟಿಯ. ಆ ಹುಡುಗಿ ಬಂದ್ ಕೂಡ್ಲೆ ಬೋಯ್ಬೇಡ. ಆ ಹುಡುಗಿ ಏನು ಮಾತಾಡ್ಲಿಲ್ಲ ಕಡ. ಸಾಕ್ ಸುಮ್ನಿರ್ಲೆ. ಆ ಹುಡುಗಿನ ನಮ್ ಮನೆ ಸೊಸೆ ಮಾಡ್ಕೊಳಕ್ಕೆ ನಾ ಪುಣ್ಯ ಮಾಡಿದ್ದೆ ಕಣ್ಲ. ಸುಮ್ಕಿರ್ಲ. ಅಲ್ಲ, ಏನ್ ಪಸಂದಾಗ್ ಮಾತಾಡ್ತಾವ ಹೆಣ್ಣು. ಆ ಹುಡುಗಿ ಮಾತ್ ಕೇಳಿ ನನ್ ಮನ್ಸು ಹಂಗೆ ತುಂಬ ಬಂದ್ಬಿಡ್ತಕ್ಕಲ್ಲ. ಆಮಿಕೊಂಡು ಕುತ್ಕೊಳ್ಳೆ. ಅಯ್ಯೋ, ಇವ್ರೇನ್ ಹೇಳ್ತಿದಾರೆ? ಆರಾಧ್ನ ಹೀಗೆ ಹೇಳಕ್ ಸಾಧ್ಯನೇ ಇಲ್ವಲ್ಲ. ಮೇಲೇನ್ ನಡೀತು? ಆರಾಧ್ನ ಎಲ್ಲಿ? ನಾನು ಹೋಗಿ ನೋಡ್ಕೊಂಡ್ ಬರ್ಲಾ?